ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದಂತೇಳಿ ನೋಡೋಣ. ನಾನು 6 ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ಅಥವಾ 10 ಯಾವುದಾದ್ರೂ ತೊಗೊಳ್ಬೋದು. ಫಸ್ಟ್ ಈ ಥರ ಥ್ರೆಡ್ನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಾದಮೇಲೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಳ್ಬೇಕು. ಥ್ರೆಡ್ನ ತೊಗೊಂಡಾದಮೇಲೆ ಒಂದು 5 ಇಂದ 6 ಚೈನಷ್ಟು ಗ್ಯಾಪ್ನ ಬಿಟ್ಟಿದ್ದೀನಿ. ನಾನಿಲ್ಲಿ ಗ್ಯಾಪ್ನ ಬಿಟ್ಟು ತ್ರಿಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ದಾರದಲ್ಲಿ ಒಂದು ಸಲ ಥ್ರೆಡ್ನ ತೊಗೊಳ್ಬೇಕು. 2 ದಾರ ಸೇರಿಸ್ಬಿಟ್ಟು ಮತ್ತೆ 2 ದಾರ ಸೇರಿಸಿ ಒಂದು ಸಲ ಥ್ರೆಡ್ನ ತೊಗೊಂಡು ಈ ಥರ ತ್ರಿಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ನಾವು 4 ಇಂದ 5 ತ್ರಿಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ 5 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇವಾಗ 2 ತ್ರಿಬಲ್ ಕ್ರೋಶ ಆಯಿತು. ಇವಾಗ ಇನ್ನೂ 3 ತ್ರಿಬಲ್ ಕ್ರೋಶ ವರ್ಕ್ ಮಾಡೋಣ. ಸೇಮ್ ತ್ರಿಬಲ್ ಕ್ರೋಶದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಇವಾಗ 3 ಕಂಪ್ಲೀಟ್ ಆಯಿತು. ಇವಾಗ ಇನ್ನೆರಡು ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇನ್ನೆರಡು ಹಾಕ್ಕೊಂಡ್ರೆ ನಮಗೆ 5 ತ್ರಿಬಲ್ ಕ್ರೋಶ ಪ್ಲಸ್ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀವಲ್ಲ, ಅದನ್ನು ಕೌಂಟ್ ಮಾಡಿದರೆ ನಮಗೆ 6 ಕಂಬ ಕಾಣಿಸುತ್ತೆ. ಇದಾದಮೇಲೆ ಒಂದು ಸಲ ನಾನು ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ತೀನಿ. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸಿಂಗಲ್ ಚೈನ್ ಹಾಕಿ ಸೇಮ್ ಇದೇ ಥರನೇ ಇನ್ನೊಂದು ಹಾಕ್ಕೊಳ್ತೀನಿ. ಒಂದು 5 ಅಥವಾ 6 ಚೈನಷ್ಟು ಗ್ಯಾಪ್ ಬಿಟ್ಟು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶದ ಗ್ಯಾಪಿಗೆ ನಾನು ಮತ್ತು 5 ತ್ರಿಬಲ್ ಕ್ರೋಶ. ಫಸ್ಟ್ ಇವಾಗ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ 5 ತ್ರಿಬಲ್ ಕ್ರೋಶ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಈ ಥರ ಡಿಸೈನ್ ಹಾಕ್ಕೊಳ್ಬೇಕು. ಸೆಂಟ್ರಲ್ಲಿ ಯಾವ ಥರ ಹಾಕೋದು, ಎಷ್ಟು ಹಾಕಬೇಕು ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು. ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಎಲ್ಲ ಈ ಥರನೇ 5 ತ್ರಿಬಲ್ ಕ್ರೋಶ ಹಾಕ್ಕೊಂಡು ವರ್ಕ್ ಮಾಡಬೇಕು. ನೆಕ್ಸ್ಟ್ ಫ್ಲವರ್ ಡಿಸೈನ್ ಹಾಕಿದ್ದೀನಲ್ವ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಅದರಲ್ಲಿ ಯಾವ ಥರ ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋದು ಅಂತ ಕೂಡ ನೆಕ್ಸ್ಟು ತೋರಿಸಿದ್ದೀನಿ. ವಿಡಿಯೋನ ನೋಡಿ. ನೋಡಿ, ಇವಾಗ ನಮಗೆ 3 ತ್ರಿಬಲ್ ಕ್ರೋಶ ಆಗಿದೆ. ಇನ್ನೆರಡು ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ 3ನೇ ಡಿಸೈನ್ಗೆ ನಾನು ಫ್ಲವರ್ ಡಿಸೈನ್ ಹಾಕಿರೋದು ನಾನು. ನೋಡಿ, ಇವಾಗ 2 ಕಂಪ್ಲೀಟ್ ಆಯಿತು. 5 ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಒಂದು 5 ಅಥವಾ 6 ಚೈನಷ್ಟು ಗ್ಯಾಪ್ ಬಿಟ್ಟು ನಾನಿಲ್ಲಿ ಮತ್ತೆ ತ್ರಿಬಲ್ ಕ್ರೋಶ ವರ್ಕ್ ಮಾಡ್ತೀನಿ. ನೋಡಿ, ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡಾದ್ಮೇಲೆ ಇವಾಗ ನಾವು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಫಸ್ಟು ಈ ಥರ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡಾದಮೇಲೆ 6 ಬೀಡ್ಸ್ ಸ್ಮಾಲ್ ಸೈಜ್ ಇರೋ ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಪರ್ಲ್ ಬೀಡ್ಸ್ ಬೇಕಂದರೆ ತೊಗೊಳ್ಬೋದು ನೀವು. ನೆಕ್ಸ್ಟ್ ಇವಾಗ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ನಾನು ತ್ರಿಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ತ್ರಿಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ನಾನು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು ಡಿಸೈನು. ನೋಡಿ, ಈ ಥರ ತ್ರಿಬಲ್ ಕ್ರೋಶ ಆಯಿತು. ಇವಾಗ ಡಿಸೈನ್ನ ನಾನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಕೂಡ 5 ಚೈನ್ ಹಾಕ್ಕೊಳ್ಬೋದು. ನಾನಿಲ್ಲಿ ಫಸ್ಟಿಗೆ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡಾದಮೇಲೆ ಬ್ಯಾಕ್ ಸೈಡಿಗೆ ಈ ಥರ ಟರ್ನ್ ಮಾಡಿಕೊಂಡು 2 ಬೀಡ್ಸ್ ಆದಮೇಲೆ ನೋಡಿ, ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು 5 ಚೈನ್ ಹಾಕ್ಕೊಂಡು ಮತ್ತೆ 2 ಬೀಡ್ಸ್ ಆದಮೇಲೆ ಗ್ಯಾಪಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು 2 ಬೀಡ್ಸ್ ಆದಮೇಲೆ ನೋಡಿ, ಹೀಗೆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 5 ಚೈನ್. ನಮಗೆ 3 ಪೆಟಲ್ಸ್ ಬರುತ್ತೆ. ನೋಡಿ, ಈ ಥರ ನೆಕ್ಸ್ಟ್ ಇನ್ನು 2 ಬೀಡ್ಸ್ ಆದಮೇಲೆ ಲಾಕ್ ಮಾಡ್ತಾಯಿದ್ದೀನಿ.
ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ನೋಡಿ. ಇವಾಗ ಬ್ಯಾಕ್ ಸೈಡಿಗೆ ನಾವು ವರ್ಕ್ ಮಾಡಿರೋದು 3 ಚೈನ್ ಹಾಕಿ ನಾನಿವಾಗ ಡಿಸೈನು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸೈಡಿಂದ ನಾವು ಇವಾಗ ವರ್ಕ್ ಮಾಡಿರೋದು. ಇವಾಗ ಡಿಸೈನ್ನ ಫ್ರಂಟಿಗೆ ತಿರುಗಿಸ್ಕೊಳ್ಳೋಣ ನೋಡಿ. ಇವಾಗ ಫ್ರಂಟ್ ಮಾಡಿಕೊಂಡೆ ನಾನು. ಫ್ರಂಟ್ ತಿರುಗಿಸ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶೆ ವರ್ಕ್ ಮಾಡಬೇಕು. 5 ಚೈನ್ ಹಾಕಿದ್ದೀವಲ್ವ, ಆ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. 4 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಇವು ಒಂದು ಕಂಪ್ಲೀಟ್ ಆಯಿತು. ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶೆ 2 ಆಗಿದೆ. ಇನ್ನು 2 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ತ್ರೀ ಆಯಿತು. ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ. ಇವಾಗ ತ್ರಿಬಲ್ ಕ್ರೋಶೆ ಆದ ತಕ್ಷಣ ನೆಕ್ಸ್ಟ್ ಇವಾಗ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಇನ್ನೊಂದು ನೆಕ್ಸ್ಟ್ 5 ಚೈನ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶೆ 4 ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಇದೇ ಥರ ನೆಕ್ಸ್ಟ್ ಪೆಟಲ್ಗೂ ಕೂಡ ನಾವು ಕಂಟಿನ್ಯೂ ಮಾಡಬೇಕು ಡಿಸೈನ. ಫಸ್ಟ್ ಪೆಟಲ್ ನೋಡಿದ್ರಲ್ಲ ಅದೇ ಥರನೇ ಇದನ್ನು 3 ಪೆಟಲ್ಸ್ನ ಇದೇ ಥರನೇ ನಾವು ಹಾಕ್ಕೊಳ್ಬೇಕು. ಈ ಡಿಸೈನ್ ತುಂಬಾ ಈಸಿಯಾಗಿದೆ. ಒಂದೇ ಸ್ಟೆಪ್ಪಲ್ಲೇ ಫಿನಿಶ್ ಕೂಡ ಮಾಡ್ಕೋಬೋದು. ನಮಗೆ ಕಲರ್ ಚೇಂಜ್ ಬೇಕು ಅಂತಂದರೆ ಮಾತ್ರ ನಾವು ಇನ್ನೊಂದು ಕಲರ್ ತೊಗೊಂಡು ಹಾಕ್ಕೊಳ್ಬೋದು. ಬೇಡ ಅಂದರೆ ಸಿಂಗಲ್ ಕಲರ್ ಇರಲಿ ಅಂದರೆ ಅದು ಕೂಡ ಹಾಕ್ಕೊಳ್ಬೋದು. ನಾವು ಯಾವ ಥರ ಕಲರ್ ಚೇಂಜ್ ಮಾಡಿ ಹಾಕ್ಕೊಳ್ಳೋದಂತ ಕೂಡ ನಾನು ತೋರಿಸ್ತೀನಿ. ಒಂದು ಸಲ ಟ್ರೈ ಮಾಡ್ಬೋದು. ಡಿಸೈನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿದರೆ ಈ ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ ನಾನು. ನೋಡಿ ಇವಾಗ 2 ಪೆಟಲ್ಸು ರೆಡಿಯಾಗಿದೆ. ಇವಾಗ ಇನ್ನೊಂದು ಕೂಡ ಇದೇ ಥರ ಹಾಕ್ಕೊಂಡ್ರೆ ನೋಡಿ, ಇನ್ನೊಂದು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಫ್ಲವರ್ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಯಾವ ಥರ ಕಂಟಿನ್ಯೂ ಮಾಡೋದು, ನೆಕ್ಸ್ಟ್ ಯಾವ ಥರ ಕಲರ್ ಚೇಂಜ್ ಮಾಡಿ ಹಾಕೋದು ಅಂತೇಳಿ ನೋಡೋಣ. ನೋಡಿ ಇವಾಗ 2 ತ್ರಿಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಮೇಲೆ ಈ ಥರ ಮೇಗಿನ ಚೈನಲ್ಲಿ ಈ ಥರ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು. 2 ಇದೆಯಲ್ವ, ಇವಾಗ ಇನ್ನು 4 ಹಾಕ್ಕೊಳ್ಳೋಣ. ಇನ್ನು 4 ತ್ರಿಬಲ್ ಕ್ರೋಶೆ ಹಾಕ್ಕೊಂಡ್ರೆ ನಮಗೆ ಸ್ಟಾರ್ಟಿಂಗ್ ಬೇಸ್ ಲೈನ್ ಇದೆಯಲ್ಲ ಅದು ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ, ಕರೆಕ್ಟಾಗಿ ಬರುತ್ತೆ, ಯಾವುದೇ ಚೇಂಜಸ್ ಕಾಣೋದಿಲ್ಲ. ನೋಡಿ ಇವಾಗ 3 ತ್ರಿಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೆರಡು ತ್ರಿಬಲ್ ಕ್ರೋಶೆ ಹಾಕ್ಕೊಂಡ್ರೆ ನಮಗೆ ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ ಅದೇ ಥರನೇ ಕಾಣಿಸುತ್ತೆ ನಮಗೆ. ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಒಂದು ಸಿಂಗಲ್ ಚೈನ್ ಹಾಕಿ ನೆಕ್ಸ್ಟ್ ಒಂದು 5 ಇಂದ 6 ಚೈನಷ್ಟು ಗ್ಯಾಪ್ ಬಿಟ್ಟು ನಾನು ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಡಿಸೈನ್ಗೂ ಮತ್ತು ಇನ್ನೊಂದು ಡಿಸೈನ್ಗೂ ನಾವು 2 ಈ ಥರ ಡಿಸೈನ್ನ ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ, ಕರೆಕ್ಟಾಗಿ ಕಾಣಿಸುತ್ತೆ ಡಿಸೈನು. ಇದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಒಂದಷ್ಟು ನಾನು ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ. ಸ್ವಲ್ಪ ಫೋಲ್ಡ್ ಆಗುತ್ತೆ ಅಂತಂದರೆ ಲಾಸ್ಟಿಗೆ ಈ ಥರ ಸೆಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ನೋಡಿ ಈ ಥರ ಹಾಕ್ಕೊಂಡು ಸೆಂಟ್ರಿಗೆ ನಾನು ನೋಡಿ ಒಂದು ಡಿಸೈನ್ ಆದಮೇಲೆ ಒಂದು ಫ್ಲವರ್ ಆದಮೇಲೆ 2 ಗ್ಯಾಪ್ ಬಿಡಬೇಕು. ಸೆಂಟ್ರಿಗೆ ಒಂದು ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ಕಲರ್ ಚೇಂಜ್ ಮಾಡೋದು ಯಾವ ಥರ ಅಂತ ತೋರಿಸೋದಕ್ಕೋಸ್ಕರ. ನೋಡಿ ಫಸ್ಟು ಅದಾದಮೇಲೆ 2 ಡಿಸೈನ್ ಗ್ಯಾಪ್ ಬಿಟ್ಟು ಸೆಂಟ್ರಲ್ಲಿ ಇನ್ನೊಂದು ಕಲರ್ ಚೇಂಜ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನೋಡಿ 3 ಚೈನ್ ಹಾಕಿರ್ತೀವಲ್ವ, 3 ಚೈನ್ ಮೇಲ್ಗಡೆ ಇರೋಂಥ ಚೈನಲ್ಲಿ ನಾನು ಇವಾಗ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು.
ಲಾಕ್ ಮಾಡಿಕೊಂಡು ತಕ್ಷಣ ನಾನಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ಗೆ ಈ ಥರ ಲಾಕ್ ಮಾಡಿ ಇವಾಗ ಇನ್ನೊಂದು ಸಲ ನಾನು 3 ಚೈನ್ ಹತ್ರ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಸ್ಟಾರ್ಟಿಂಗ್ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲಾಕ್ ಮಾಡಿಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಸೇಮ್ 5 ಚೈನ್ ಹಾಕಿ 2 ಬೀಡ್ಸ್ ಆದಮೇಲೆ ಲಾಕ್ ಮಾಡ್ಕೊಳ್ಬೇಕು. 5 ಚೈನ್ ಹಾಕ್ಕೊಂಡು 2 ಬೀಡ್ಸ್ ಆದಮೇಲೆ ಲಾಕ್ ಮಾಡ್ಕೊಳ್ಳೋಣ. 2 ಬೀಡ್ಸ್ ಆದಮೇಲೆ ಇದೆಯಲ್ಲ ಗ್ಯಾಪ್, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ. ನೆಕ್ಸ್ಟ್ ಮತ್ತೆ 5 ಚೈನ್ ಸೇಮ್ ಫಸ್ಟಿಗೆ ಹಾಕಿದ್ದೀವಲ್ವ ಅದೇ ಥರನೇ ಇರುತ್ತೆ, ಯಾವುದೇ ಚೇಂಜಸ್ ಇರೋಲ್ಲ. ಥ್ರೆಡ್ ಮಾತ್ರ ಈ ಥರ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಸಪ್ರೇಟಾಗೆ. ಬೇಡ ಅಂತಂದರೆ ಫಸ್ಟಿಗೆ ತೋರಿಸಿದ್ದೀನಲ್ಲ ಅದೇ ಥರನೇ ಸಿಂಗಲ್ ಕಲರ್ ಕೂಡ ಹಾಕ್ಕೊಳ್ಬೋದು. ಈ ಡಿಸೈನ್ಗೆ ಯಾವುದೇ ಕುಚ್ಚು ಹಾಕಿಲ್ಲ ನಾನು, ವಿತೌಟ್ ಕುಚ್ಚು ಡಿಸೈನ್ ಹಾಕಿರೋದು. ಹಾಗೇ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸಲ ಟ್ರೈ ಮಾಡ್ಬೋದು ಈ ಡಿಸೈನ್ನ. ನೋಡಿ ಈ ಥರ 5 ಚೈನ್ ಹಾಕ್ಕೊಂಡು 2 ಬೀಡ್ಸ್ ಆದಮೇಲೆ ಮಧ್ಯೆ ಇರೋ ಗ್ಯಾಪಲ್ಲಿ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕಿ ಪೆಟಲ್ಸ್ನ ಕಂಟಿನ್ಯೂ ಮಾಡಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಈಸಿ ಇದೆ. ಒಂದು ಸಲ ಬೇಕಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ ಈ ಥರ 3 ಚೈನ್ ಆದಮೇಲೆ ಪೆಟಲ್ಸ್ನ ಹಾಕ್ಕೊಳ್ತಾ ಹೋದರೆ ಡಿಸೈನು ಫಿನಿಶ್ ಆಗುತ್ತೆ. ಫೈನಲಾಗಿ ಎಲ್ಲ ಡಿಸೈನ್ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನಾನು ತೋರಿಸ್ತೀನಿ. ಎಲ್ಲ ನೀಟಾಗಿ ಒಂದು ಸಲ ಈ ಥರ ಸೆಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ಹಾಕಬೇಕಾದ್ರೆ ಸ್ವಲ್ಪ ಆ ಥರ ಕಾಣಿಸುತ್ತೆ. ಆಮೇಲೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500ಇಂದ 600 ತೊಗೋಬೋದು. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.